ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಸ್ಯಾಟ್ಸ್ನಲ್ಲಿ 2025-26ನೇ ಸಾಲಿನಲ್ಲಿ ಮಕ್ಕಳನ್ನ ಪ್ರಮೋಟ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಪ್ರಮೋಟ್ ಮಾಡೋದು ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ಅದ ಪ್ರಮೋಟ್ ಮಾಡಿದ ನಂತರ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅನ್ನ ಮಾಡಬೇಕು. ಅಂದರೆ ಮಕ್ಕಳನ್ನ ಮುಂದಿನ ತರಗತಿಗೆ ಹಾಕ್ತಕ್ಕಂಥದ್ದು. ಪ್ರಮೋಟ್ ಅಂದರೆ ಉತ್ತೀರ್ಣ, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂದರೆ ಮಕ್ಕಳನ್ನ ಮುಂದಿನ ತರಗತಿಗೆ ಕಳಿಸ್ತಕ್ಕಂಥದ್ದು. ಇದ್ರ ಜೊತೆಗೆ CC ರಿಸಲ್ಟ್ಸ್ ಅಲ್ಲಿ ಪ್ರೋಗ್ರೆಸ್ ಕಾರ್ಡ್ ಅನ್ನು ಸಹ ಬಿಟ್ಟಿದ್ದಾರೆ. ಕಳೆದ ವರ್ಷ ಇದ್ದಂಥ ಎಲ್ಲ ಮಕ್ಕಳದು ನಾವು ಪ್ರಗತಿ ಪತ್ರ ಪ್ರೋಗ್ರೆಸ್ ಕಾರ್ಡ್ನ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ನಮಗೆ ಇನ್ನೂ ಒಂದು ಏನು ಗೊತ್ತಾಗುತ್ತೆ ಅಂದ್ರೆ ಮಕ್ಕಳ ಒಂದು ಕಳೆದ ವರ್ಷ CC ಗ್ರೇಡ್ ಏನು ಎಂಟ್ರಿ ಆಗಿದೆ, ಯಾವುದು FAR ಎಂಟ್ರಿ ಆಗಿಲ್ಲ ಅನ್ನೋ ಮಾಹಿತಿ ಸಹ ಸಿಗುತ್ತೆ. ಈಗ ಮೊದಲನೇದಾಗಿ ಪ್ರಮೋಟ್ ಮಾಡಲಿಕ್ಕೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಗೆ ಹೋಗಬೇಕು. ಇಲ್ಲಿ ಪ್ರಮೋಷನ್ ಡೀಟೇಲ್ಸ್ ಅಂತ ಇದೆ. ಆ ನಂತರ ಇಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕ್ಲಾಸು ಇಲ್ಲಿ ಕೊಟ್ಟಿದ್ದಾರೆ. ಒಂದೊಂದೇ ಕ್ಲಾಸ್ ತಗೊಂಡು 2024-25 ಈ ಕ್ಲಾಸ್ನ ತೆಗೆದುಕೊಂಡು ಒಂದನೇ ಕ್ಲಾಸ್ ಕೊಟ್ಟಿದ್ದಾರೆ. ಒಂದನೇ ಕ್ಲಾಸು ನಮ್ಮ ಸ್ಕೂಲಲ್ಲಿ ಇಲ್ಲ, ಎರಡನೇ ಕ್ಲಾಸ್ ತಗೊಂತೀನಿ. ಸರ್ಚ್ ಅನ್ನ ಕೊಡಬೇಕು. ಇಲ್ಲಿ ಒಂದು ಮಗು ಇದೆ, ಕಳೆದ ವರ್ಷ 2ನೇ ಕ್ಲಾಸ್ ಇತ್ತು. ಇದನ್ನ ಪ್ರಮೋಟ್ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಸೆಲೆಕ್ಟ್ ಆಗುತ್ತೆ. ಆ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಐತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆನ ಕೊಡಬೇಕು. ಸೊ ಇಲ್ಲಿ ಗ್ರೀನ್ ಅಲ್ಲಿ ಬರುತ್ತೆ, ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ. ಸೊ ಇದಾದ್ಮೇಲೆ ಒಂದು ಕ್ಲಾಸ್ ಆಯಿತು. ಹಾಗೆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಕ್ಲಾಸ್ನು ತೆಗೆದುಕೊಂಡು ಎಲ್ಲ ಮಕ್ಕಳನ್ನು ಸಹ ಈ ರೀತಿ ಪ್ರಮೋಟ್ ಅನ್ನ ಮಾಡಬೇಕು. ನೆಕ್ಸ್ಟ್ ಎಲ್ಲ ಮಕ್ಕಳನ್ನೆಲ್ಲ ಪಾಸ್ ಮಾಡಿ ಆಯಿತು. ಪಾಸ್ ಮಾಡಿ ಆದ್ಮೇಲೆ ಮಕ್ಕಳನ್ನ ಮುಂದಿನ ತರಗತಿಗೆ ಕಳಿಸ್ಬೇಕು. ಮುಂದಿನ ತರಗತಿಗೆ ಕಳಿಸ್ಬೇಕು ಅಂದರೆ ಇದೇ ಆಪ್ಷನ್ ಅಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಅಲ್ಲಿ ಅಡ್ಮಿಷನ್ ಡೀಟೇಲ್ಗೆ ಹೋಗ್ಬೇಕು. ಇಲ್ಲಿ ಮೊದಲನೇ ಆಪ್ಷನ್ ಕೊಟ್ಟಿದ್ದಾರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ. ಈ ಆಪ್ಷನ್ ಏನಿದೆ ಫಸ್ಟ್ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ನಮಗೆ ಇಲ್ಲಿ ಸ್ವಲ್ಪ UDIS ಪ್ಲಸ್ ಒಂದು ಪೇಜ್ ಅಪ್ಡೇಟ್ ಮಾಡಲಿಕ್ಕೆ ಬರುತ್ತೆ. ಇದರಲ್ಲಿ ಏನಾದರೂ ಕಳೆದ ವರ್ಷದಿದ್ದಂಥ ಮಾಹಿತಿ ಏನಾದರೂ ಬದಲಾವಣೆ ಆಗಿದ್ರೆ ಇದನ್ನ ನೋಡಿ ಕನ್ಫರ್ಮ್ ಮಾಡ್ಕೊಂಡು ಅಪ್ಡೇಟ್ ಅನ್ನ ಕೊಡಬೇಕು. ಇಲ್ಲಿ ಕೆಳಗಡೆ ಲಾಸ್ಟ್ ಅಲ್ಲಿ ಅಪ್ಡೇಟ್ ಅಂತ ಇದೆ. ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜು ಹೋಗುತ್ತೆ ನಮಗೆ. ಆಲ್ಮೋಸ್ಟ್ HM ಏನಾದರೂ ಚೇಂಜ್ ಆಗಿದ್ರೆ HM ನೇಮು, ಮೊಬೈಲ್ ನಂಬರ್ ಚೇಂಜ್ ಮಾಡಿ. ಇನ್ನು ವಿಸಿಟ್ಗಳು ಏನಾದರೂ ಇಲ್ಲಿ ಬದಲಾವಣೆ ಇರುತ್ತೆ. ಇನ್ನು ಆಲ್ಮೋಸ್ಟ್ ಇನ್ನೆಲ್ಲ ಕರೆಕ್ಟ್ ಇರುತ್ತೆ. ಇದನ್ನು ಕೊಟ್ಟು ಅಪ್ಡೇಟ್ ಅನ್ನ ಕೊಡಿ, ಕೇಳುತ್ತೆ, ಓಕೆ ಕೊಡಿ. ಮತ್ತೆ ಇಲ್ಲಿ ನಾವು ಮಕ್ಕಳನ್ನ ಮುಂದಿನ ತರಗತಿಗೆ ಹಾಕ್ಲಿಕ್ಕೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಇಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂತ ಇದೆ. ಈಗ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ನಾನು 2ನೇ ಕ್ಲಾಸು ತೆಗೆದುಕೊತೀನಿ. 1ನೇ ಕ್ಲಾಸ್ ಇಲ್ಲದೆ ಇರೋದ್ರಿಂದ 2ನೇ ಕ್ಲಾಸ್ ತಗೊಂತ ಇದ್ದೀನಿ. 1ನೇ ಕ್ಲಾಸ್ನ ತೆಗೆದುಕೊಳ್ಳಿ. ಆನಂತರ ಇಲ್ಲಿ ಸರ್ಚ್ ಅನ್ನು ಕೊಟ್ಟಿದ್ದಾರೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಆ ಮಗು ಇಲ್ಲಿ ಶೋ ಆಗುತ್ತೆ, ಇಲ್ಲಿ ಬರುತ್ತೆ. ಇದು ಪ್ರಮೋಟ್ ಮಾಡಿದ ಮೇಲೆ ಬರ್ತಕ್ಕಂಥ ಮಗು 3ನೇ ಕ್ಲಾಸ್ಗೆ ಹೋದ ವರ್ಷ 2ನೇ ಕ್ಲಾಸ್ ಇತ್ತು, ಈ ವರ್ಷ 3ನೇ ಕ್ಲಾಸು ಇದೆ. ಇದು ನೋಡ್ಕೊಂಡು ಇಲ್ಲಿ ಅಡ್ಮಿಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಗುದು ಎಲ್ಲ ಡೀಟೇಲ್ಸ್ ಬರುತ್ತೆ, ಪೂರ್ತಿ ಸಂಪೂರ್ಣ ಮಾಹಿತಿ. ಇನ್ನು ಅಡ್ಮಿಷನ್ ನಲ್ಲಿ ಏನಿರುತ್ತೆ ಅದೆಲ್ಲ ಬರುತ್ತೆ. ಇದೆಲ್ಲ ಮಾಹಿತಿನ ನೋಡಿ ಕೆಲವೊಂದು ಖಾಲಿ ಇದೆ, ಅದನ್ನ ಫಿಲ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕೊಡಬೇಕು. ಇನ್ನೊಂದು ಇಂಪಾರ್ಟೆಂಟ್, ಈ ಮಗುದು ಅಡ್ಮಿಟ್ ಮಾಡೋಕ್ಕೂ ಮುಂಚೆ ಸೆಕ್ಷನ್ ಒಂದು ಇಂಪಾರ್ಟೆಂಟ್ ಕೇಳುತ್ತೆ. ಸೆಕ್ಷನ್ ಅನ್ನ A ಸೆಕ್ಷನ್ ಇರುತ್ತೆ, ಅದನ್ನು ಕೊಡಿ. ಇದರಲ್ಲಿ ಏನು ತೊಂದರೆ ಇಲ್ಲ. ಇಲ್ಲಿ ಮೇನ್ ಇನ್ನೊಂದು ಏನಂದ್ರೆ ಲ್ಯಾಂಗ್ವೇಜ್ ಗ್ರೂಪ್ ಇಂಪಾರ್ಟೆಂಟು. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 1 to 5th ಆಗಿದ್ರೆ ಕನ್ನಡ ಇಂಗ್ಲೀಷು, 6, 7 ಆಗಿದ್ರೆ ಕನ್ನಡ ಇಂಗ್ಲೀಷು ಹಿಂದಿ ಕೊಡಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸುಮಾರು ಆಪ್ಷನ್ ಇದೆ. ಇದರಲ್ಲಿ ಇರ್ತಕ್ಕಂಥ ಆಪ್ಷನ್ ಕರೆಕ್ಟ್ ಆಗಿ ನೋಡಿ ತಗೊಳ್ಳಿ. ಯಾಕೆಂದ್ರೆ ನೆಕ್ಸ್ಟ್ ನಮಗೆ ಮುಂದಿನ FA1 ಎಂಟ್ರಿ ಮಾಡಬೇಕಾದಾಗ ಲ್ಯಾಂಗ್ವೇಜ್ ಗ್ರೂಪ್ ಸರಿಯಾಗಿ ಅಸೈನ್ ಆಗೋದಿಲ್ಲ. ಸೊ ಇದೇ ಪ್ರಾಬ್ಲಮ್ಮು ಆಗಿರುತ್ತೆ. ಸೊ ಇದನ್ನು ಮಾಡ್ಕೊಂಡು ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಇದನ್ನ ಕೊಡಿ. ಮಗು ಈ ರೀತಿ ಬರುತ್ತೆ.
ಸಕ್ಸಸ್ಫುಲಿ ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಮಗುನ ಹೆಸರು. ಅಂದರೆ ಈ ಮಗು ಈಗ ಮುಂದಿನ ಕ್ಲಾಸಿಗೆ ಬಂತು. ಈಗ ಲಾಸ್ಟ್ ಇನ್ನೊಂದು CC ರಿಸಲ್ಟ್ಸಲ್ಲಿ ನಮಗೆ ಪ್ರೋಗ್ರೆಸ್ ಕಾರ್ಡನ್ನು ಕೊಟ್ಟಿದ್ದಾರೆ. ಪ್ರೋಗ್ರೆಸ್ ಕಾರ್ಡನ್ನು ನಾವು ಯಾವಾಗ ಬೇಕಾದರೂ ಜನರೇಟ್ ಮಾಡ್ಕೋಬೋದು. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟಲ್ಲೇ ಬಂದು CC ರಿಸಲ್ಟ್ಸ್ ಅಂತ ಇದೆ. ಇಲ್ಲಿ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಇದೆ. ಅದಲ್ಲ, ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಇದೆ, ಮೂರನೇ ಆಪ್ಷನ್ನು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರುತ್ತೆ. ಇದೇ ಕ್ಲಾಸ್ ಮಾಡ್ತೀನಿ, ಹೋದ ವರ್ಷ 2ನೇ ಕ್ಲಾಸಿಂದು ಒಂದು ಮಗುದು ನೋಡ್ತೀನಿ. 2024-25 ಸಾಲಿಂದು ಸಿಗುತ್ತೆ ನಮಗೆ. ಇದನ್ನು ಕೊಟ್ಬಿಟ್ಟು ಇಲ್ಲಿ ಸರ್ಚನ್ನು ಕೊಡಿ. ಸರ್ಚ್ ಕೊಟ್ಮೇಲೆ ಮಗುನ ಹೆಸರು, ಸ್ಯಾಡ್ಸ್ ನಂಬರು, ಕಳೆದ ವರ್ಷ ಇದ್ದಂಥ ತರಗತಿ. ಇಲ್ಲಿ ಆಕ್ಷನ್ ಕಾಲಮು ಲಾಸ್ಟ್ ವ್ಯೂ ಅಂತ ಇದೆ. ವ್ಯೂ ಅಂತ ಕೊಟ್ಟರೆ ಪ್ರೋಗ್ರೆಸ್ ಕಾರ್ಡ್ ಈ ರೀತಿ ಜನರೇಟ್ ಆಗುತ್ತೆ. ಇಲ್ಲಿ ಪ್ರೋಗ್ರೆಸ್ ಕಾರ್ಡಲ್ಲಿ ನಾವು ಇಲ್ಲೇ ನೋಡ್ಕೋಬಹುದು. ಪ್ರಮೋಟ್ ಆಗಲಿಲ್ಲ ಅಂದರೆ ಇದು ಒಂದು ಕಾರಣ ಇರುತ್ತೆ, ಅಲ್ಲೇ ಕೊಡ್ತಾರೆ. ಎಲ್ಲ FAಗಳು 4 FA 2 SA ಮತ್ತು A to Z 12 ತಿಂಗಳದ್ದು ಮಗುದು ಅಟೆಂಡೆನ್ಸು ಇಷ್ಟು ಕಂಪ್ಲೀಟ್ ಆಗಿರಬೇಕು. ಇಲ್ಲಿ ಗ್ರೇಡ್ ನೋಡಿದರೆ ಗೊತ್ತಾಗುತ್ತೆ. ಇಲ್ಲೇನಾದರೂ ನಿಲ್ ಅಂತ ಇದ್ದರೆ ಅಥವಾ ಖಾಲಿ ಇದ್ದರೆ ಅಟೆಂಡೆನ್ಸ್ ಎಂಟ್ರಿ ಆಗಿಲ್ಲ ಅಂತ ಅಂದರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅಟೆಂಡೆನ್ಸ್ ನಮಗೆ ಈ ರೀತಿಯಾಗಿ ಪ್ರತಿ ತಿಂಗಳು ಇಲ್ಲಿ ಸಿಗುತ್ತೆ. ಪ್ರತಿ ತಿಂಗಳದ್ದು ಇಲ್ಲಿರುತ್ತೆ. ಇಲ್ಲಿ ಏನಾದರೂ ಫಿಲ್ ಆಗಿಲ್ಲ ಅಂದರೆ ಖಾಲಿ ಇರುತ್ತೆ. ಅದನ್ನು ಏನಾದರೂ ಆಗಿದರೆ ಅದನ್ನ ಫಿಲ್ ಮಾಡಿ ಮತ್ತೆ CC ಗ್ರೇಡ್ ಅಟೆಂಡೆನ್ಸ್ ಎಂಟ್ರಿ ಇದೆಯಲ್ಲ ಅಲ್ಲೋಗ್ಬಿಟ್ಟು ಫಿಲ್ ಮಾಡಿಬಿಟ್ಟು ಮತ್ತೆ ಅಟೆಂಡೆನ್ಸ್ನ ಬಿಟ್ಟಿದ್ರೆ ಅಪ್ಡೇಟ್ ಅಟೆಂಡೆನ್ಸ್ ಅಂತ ಇದೆ, ಅಲ್ಲೋಗ್ಬಿಟ್ಟು ಮಾಡಿ. ಆನಂತರ ನೀವು ಪ್ರಮೋಟನ್ನು ಮಾಡಿ. ಇದು ಪೂರ್ತಿ ಕರೆಕ್ಟಾಗಿದ್ದರೆ ಪ್ರೋಗ್ರೆಸ್ ಕಾರ್ಡು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ನಮಗೆ ಇದರಲ್ಲಿ ಮೊಬೈಲಲ್ಲಿ ಡೌನ್ಲೋಡ್ ಆಗಲ್ಲ. ಪ್ರಿಂಟರಲ್ಲಿ ಕಂಪ್ಯೂಟ್ರಲ್ಲಾದರೆ ಇದನ್ನ ಪ್ರಿಂಟ್ ತೆಗೆದುಕೋಬೋದು. ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡ್ಕೋಬೋದು ಅಷ್ಟೇ ಮೊಬೈಲಲ್ಲಿ. ಸೊ ಇದಿಷ್ಟು ಮಾಹಿತಿ. ಇಲ್ಲೇನಾದರೂ CC ಗ್ರೇಡ್ ಮತ್ತು ಅಟೆಂಡೆನ್ಸ್ ಫಿಲ್ ಆಗಿಲ್ಲ ಅಂದರೆ ಏನು ಮಾಡ್ಬೇಕಂತ ಹೇಳ್ತೀನಿ. CC ಗ್ರೇಡ್ ಏನಾದ್ರು ಫಿಲ್ ಆಗಿಲ್ಲ ಅಂತಂದರೆ ಇಲ್ಲಿ ನಾವು FA ಎಂಟ್ರಿ ಮಾಡೋಕ್ಕೆ ಹೋಗ್ತೀವಿ, ಅದೇ ಇದರಲ್ಲಿ ಹೋಗಿ CC ಗ್ರೇಡ್ ಯಾವುದಾದ್ರೂ ಮಿಸ್ ಆಗಿದ್ದರೆ ಯಾವುದಾದ್ರು ಇದನ್ನು ಇಲ್ಲಿ ಬಂದ್ಬಿಟ್ಟು CC ರಿಸಲ್ಟ್ಸು ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮಾಮೂಲಿ ನಾವು ಈಗಾಗಲೇ ಎಂಟ್ರಿ ಮಾಡಿರೋಂಥದ್ದು ಕ್ಲಾಸ್ ಸೆಲೆಕ್ಟ್ ಮಾಡ್ಕೊತೀವಿ. ಎಂಟ್ರಿ ಮಾಡಿರೋಂಥದ್ದು ಇಲ್ಲಿ ಇರುತ್ತೆ. ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊತೀವಿ. ಎಕ್ಸಾಮು ಪ್ರೋಗ್ರೆಸ್ ಕಾರ್ಡಲ್ಲಿ ನೋಡ್ಕೊಂಡು ಯಾವ್ದು ಮಿಸ್ ಆಗಿದೆ ಅದನ್ನು ಇದು ಮಾಡ್ಕೊಳ್ಳಿ. ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದು ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಶೋ ಆಗುತ್ತೆ. ಅನಂತರ ಇದನ್ನ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಇನ್ನು ಅಟೆಂಡೆನ್ಸ್ ಅಪ್ಡೇಟ್ ಮಾಡಲಿಕ್ಕೆ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ಗೆ ಹೋಗಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ. ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಅಂದರೆ ಮೊದಲು ಫಸ್ಟ್ ಒನ್ನಲ್ಲಿ ಮಾಡಿರ್ತೀವಿ ಎಂಟ್ರಿ, ಇದು ಅಪ್ಡೇಟ್ ಮಾಡ್ತಕ್ಕಂಥದ್ದು. ಅಪ್ಡೇಟ್ ಮಾಡೋಕ್ಕೆ ಹೋದಾಗ ಇಲ್ಲಿ ಸ್ಟ್ಯಾಂಡರ್ಡ್ ಯಾವ ಕ್ಲಾಸ್ದು ಅಪ್ಡೇಟ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಆಯಿತು, ಸರ್ಚ್ ಕೊಟ್ಟರೆ ಸರಿ ಇಲ್ಲಿ ಇಯರ್ನ ಸೆಲೆಕ್ಟ್ ಚೇಂಜ್ ಮಾಡ್ಕೋಬೇಕು. 25-26 ತೋರಿಸ್ತಾ ಇರುತ್ತೆ. 24-25ನೇ ಇದನ್ನು ತೆಗೆದುಕೊಂಡು ಸರ್ಚ್ ಕೊಡಿ. ಪ್ರತಿ ತಿಂಗಳು ವೈಸ್ ಇಲ್ಲಿ ಬರುತ್ತೆ. ಶೋ ಆಲ್ ಮಾಡ್ಕೊಳ್ಳಿ. ಇದೊಂದು ಎಲ್ಲ ತಿಂಗಳು ಇಲ್ಲಿ ನಮಗೆ ಸಿಗುತ್ತೆ. ಇನ್ನು ಶೋ ಆಲ್ ಮಾಡ್ಕೊಂಡ್ರೆ 12 ತಿಂಗಳದ್ದು ಬರುತ್ತೆ, ಇಲ್ಲ 10 ತಿಂಗಳು ಮಾತ್ರ ಶೋ ಆಗ್ತಾ ಇರುತ್ತೆ. ಇಲ್ಲಿ ಯಾವ ತಿಂಗಳದ್ದು ನಾವು ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಪ್ರೋಗ್ರೆಸ್ ಕಾರ್ಡಲ್ಲಿ ಸಿಗುತ್ತೆ. ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸಪೋಸ್ 1 ತಿಂಗಳು ಮತ್ತೆ ಕೇಳೋದು ಓಕೆ ಕೊಡಿ. ಇಲ್ಲಿ ಕೊಟ್ಟಿರ್ತೀವಿ ಅಥವಾ ಖಾಲಿ ಇದ್ದರೆ ಇಲ್ಲಿ ತೋರಿಸ್ತಾ ಇರುತ್ತೆ. ಕೊಟ್ಟಿದೆ, ಇದನ್ನು ಚೇಂಜಸ್ ಬೇಕಾದ್ರೆ ಮಾಡಿ ಸಬ್ಮಿಟ್ ಅನ್ನು ಕೊಟ್ಟರೆ ಅದು ಚೇಂಜ್ ಆಗುತ್ತೆ, ಅಟೆಂಡೆನ್ಸ್ ಅಪ್ಡೇಟ್ ಆಗುತ್ತೆ. ಓಕೆ, ಇದಿಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.